ಒಂದು ಸಣ್ಣ ಹಳ್ಳಿಯಲ್ಲಿ ಶ್ರೀನಿವಾಸ ಎಂಬ ಬಡ ವಿದ್ಯಾರ್ಥಿ ತನ್ನ ತಾಯಿಯೊಂದಿಗೆ ವಾಸವಾಗಿದ್ದ. ಅವನು ಓದುವಲ್ಲಿ ಬಹಳ ಚುರುಕು, ದಿನವೆಲ್ಲ ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದ. ಒಂದು ದಿನ ಹಳ್ಳಿಗೆ ಒಬ್ಬ ಪ್ರಸಿದ್ಧ ಹಸ್ತರೇಖಾ ಶಾಸ್ತ್ರಜ್ಞ ಬಂದರು. ಶ್ರೀನಿವಾಸನು ತನ್ನ ಭವಿಷ್ಯ ತಿಳಿಯಲು ಓಡಿದ. ಆದರೆ ಶಾಸ್ತ್ರಜ್ಞನು ಅವನ ಕೈ ನೋಡಿ ದುಃಖದಿಂದ ಮಲತರು. ಮಗು, ನಿನ್ನ ಕೈಲಿ ವಿದ್ಯಾರೇಖೆ ಇಲ್ಲ, ನೀನು ಹೆಚ್ಚು ಓದಲಾಗುವುದಿಲ್ಲ. ಶ್ರೀನಿವಾಸ ಕಣ್ಣೀರುಡುತ್ತಾ, ಅಮ್ಮ, ನನ್ನ ಭವಿಷ್ಯದಲ್ಲಿ ಓದುವಿಲ್ಲವಂತೆ. ತಾಯಿ ಆಶ್ವಾಸನೆ ನೀಡುತ್ತಾ, ಮಗು, ದೇವರು ನಿನಗೆ ಬುದ್ಧಿ ಕೊಟ್ಟಿದ್ದಾನೆ, ಕೈರೇಖೆ ಮಾತ್ರ ನಿನ್ನ ಭವಿಷ್ಯ ತೀರ್ಮಾನಿಸಲಾರದು. ಮರುದಿನ ಶ್ರೀನಿವಾಸನು ಒಂದು ಸೂಜಿ ತೆಗೆದುಕೊಂಡ. ತನ್ನ ದೃಢ ನಿರ್ಧಾರದಿಂದ ತನ್ನ ಭಾಗ್ಯರೇಖೆಯ ಮೇಲೆ ಒಂದು ಸಣ್ಣ ಗಾಯ ಮಾಡಿಕೊಂಡ. ರಕ್ತ ಬರುವವರೆಗೂ ಅವನು ತನಗೆ ಒಂದು ಹೊಸ ವಿದ್ಯಾರೇಖೆ ಎಳೆದ. ಆ ಗಾಯವು ಗುಣವಾಗಿ ಒಂದು ಸ್ಪಷ್ಟವಾದ ಗೆರೆಯಾಗಿ ಮಾರ್ಪಟ್ಟಿತು. ಶ್ರೀನಿವಾಸನು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಓದಲಾರಂಭಿಸಿದ. ದೀಪದ ಬತ್ತಿ ಕಡಿಮೆಯಾದರೂ ಅವನ ಉತ್ಸಾಹ ಕಡಿಮೆಯಾಗಲಿಲ್ಲ. ವರ್ಷಗಳು ಕಳೆದು ಶ್ರೀನಿವಾಸನು ನಗರಕ್ಕೆ ಹೋಗಿ ದೊಡ್ಡ ಪರೀಕ್ಷೆಗೆ ಕುಳಿತ. ಅವನು ಮೊದಲ ದರ್ಜೆಯಲ್ಲಿ ಉತ್ತೀರ್ಣನಾದ. ಹಲವು ವರ್ಷಗಳ ನಂತರ ಅದೇ ಹಸ್ತರೇಖಾ ಶಾಸ್ತ್ರಜ್ಞ ಹಳ್ಳಿಗೆ ಮರಳಿದಾಗ ಶ್ರೀನಿವಾಸನನ್ನು ಒಬ್ಬ ಯಶಸ್ವಿ ಶಿಕ್ಷಕನಾಗಿ ನೋಡಿ ಆಶ್ಚರ್ಯಚಕಿತನಾದ. ಅವನು ಎಲ್ಲರಿಗೂ ಪಾಠ ಕಲಿಸಿದ. ಭಾಗ್ಯವು ನಮ್ಮ ಹಸ್ತರೇಖೆಯಲ್ಲಿ ಬರೆದಿಲ್ಲ, ನಮ್ಮ ದೃಢ ಸಂಕಲ್ಪದಲ್ಲಿ ಬರೆದಿದೆ. ಗುರು ರಾಮಕೃಷ್ಣ ಪರಮಹಂಸರವರು ಹೇಳಿದಂತೆ, ಮನುಷ್ಯನ ಇಚ್ಛಾಶಕ್ತಿಯು ಅಗಾಧವಾದದ್ದು, ಅದು ಅಸಾಧ್ಯವೆನಿಸಿದ್ದನ್ನೂ ಸಾಧಿಸಬಲ್ಲ.